ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾದಾಗ ಛಿದ್ರವಾದ ಮನೆಗಳಷ್ಟು, ಬೀದಿಗೆ ಬಿದ್ದಂತಹ ಕುಟುಂಬಗಳಷ್ಟು, 10 ನಿಮಿಷ ಸ್ವಲ್ಪ ಯಾಮಾರಿದ್ರೂ ಹೋಗ್ತಿತ್ತು 7 ಜನರ ಜೀವ. ಪಾಕ್ ಶೆಲ್ ದಾಳಿಯಿಂದ ಕೂದಲೆಳೆಯ ಅಂತರದಲ್ಲಿ ಕುಟುಂಬವೊಂದು ಪಾರಾಗಿದೆ. ಬಾರಾಮುಲ್ಲಾ ಜಿಲ್ಲೆಯ ಗಿಂಗಲ್ ಗ್ರಾಮದ ಮೇಲೆ ಪಾಕ್ ಶೆಲ್ ದಾಳಿಯನ್ನು ಮಾಡಿತ್ತು. ಮನೆಯೊಂದಕ್ಕೆ ಬಂದು ನೇರವಾಗಿ ಅಪ್ಪಳಿಸಿತ್ತು ಪವರ್ಫುಲ್ ಶೆಲ್ ದಾಳಿಯ ಹೊಡೆತಕ್ಕೆ ಮನೆ ಧ್ವಂಸವಾಗಿ ಹೋಗಿತ್ತು. ಪಬ್ಲಿಕ್ ಟಿವಿಯ ಮುಂದೆ ಆ ಕರಾಳ ಕ್ಷಣವನ್ನ ಆ ಕುಟುಂಬ ಹಂಚಿಕೊಂಡಿದೆ. ಗ್ರೌಂಡ್ ಝೀರೋದಿಂದ ಪಬ್ಲಿಕ್ ಟಿವಿ ರಿಪೋರ್ಟ್ ಅನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಮನೆ ಕಳೆದುಕೊಂಡು ಬೀದಿಗೆ ಬಂದಿರುವಂತಹ ಕುಟುಂಬ ತಮ್ಮ ಅಳಲನ್ನು ತೋಡ್ಕೊಂಡಿದೆ. ಹಾಗಾದ್ರೆ ಆ ಕುಟುಂಬ ಏನು ಹೇಳ್ಕೊಂಡಿದೆ? ಪಾಕಿಸ್ತಾನ ನಡೆಸಿದಂತಹ ಶೆಲ್ ದಾಳಿಯಿಂದ ಆ ಕುಟುಂಬದ ಮೇಲಾದಂತಹ, ಮನೆ ಮೇಲಾದಂತಹ ಹಾನಿಯಾದ್ರೂ ಏನು? ಬನ್ನಿ ನೋಡ್ಕೊಂಡು ಬರೋಣ. 10 ನಿಮಿಷ ಏನಾದರೂ ತಡವಾಗ್ಬಿಟ್ಟಿದ್ರೆ ಬಹುಶಃ ಇವತ್ತು 7 ಜನರ ಪ್ರಾಣ ಹೋಗಿರ್ತಿತ್ತು. ಹೌದು, ಪಾಕಿಸ್ತಾನದ ನಾಗರಿಕ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ಭಾರತದಲ್ಲಿ ಶೆಲ್ ದಾಳಿಗಳನ್ನು ನಿರಂತರವಾಗಿ ಮಾಡ್ತಾ ಇದೆ. ಉರಿ ಸೆಕ್ಟರ್ನ ಸುತ್ತಮುತ್ತಲೂ ಕೂಡ ಸಾಕಷ್ಟು ದಾಳಿ ಮಾಡಿತ್ತು. ಬಾರಾಮುಲ್ಲದ ಗಿಂಗಲ್ ಅನ್ನುವಂತಹ ಪ್ರದೇಶದಲ್ಲೂ ಕೂಡ ಶೆಲ್ ದಾಳಿಯಿಂದ ಸಾಕಷ್ಟು ಮನೆಗಳು ನಾಶವಾಗಿ ಹೋಗಿದ್ದಾವೆ. ಅಂತಹ ಒಂದು ಮನೆಯಲ್ಲಿ ನಾನಿವತ್ತು ಇದ್ದೀನಿ. ಈ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂತಹ ಕೆಲಸವನ್ನ ಕೂಡ ಮಾಡ್ತೀನಿ. ನೋಡಿ, ಇದು ಮನೆಯ ವಿಂಡೋ ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನು ನೀವು ನೋಡ್ಬೋದು. ಅಡುಗೆ ಮನೆಯಲ್ಲಿರುವಂತಹ ಕಿಟಕಿ ಇದು. ಮೊನ್ನೆ 8ನೇ ತಾರೀಕು ರಾತ್ರಿ 9:30 ಸುಮಾರಿಗೆ ಪಾಕಿಸ್ತಾನದಿಂದ ಬಂದಂಥ ಶೆಲ್ ಒಂದು ಸೀದಾ ನೇರವಾಗಿ ಮನೆಗೆ ಬಂದು ಅಪ್ಪಳಿಸಿದೆ. ಮನೆಗೆ ಬಂದು ಅಪ್ಪಳಿಸಿದ್ರ ಪರಿಣಾಮ ಇಡೀ ಗೋಡೆ ಹೇಗೆ ಧ್ವಂಸವಾಗಿ ಹೋಗಿದೆ ಅನ್ನುವಂಥದ್ದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಮನೆಯವರು ಹೇಳ್ತಾ ಇದ್ರು, ಊಟ ಮಾಡ್ತಾ ಇದ್ವಿ, ಗುಂಡಿನ ಸದ್ದು ಅಥವಾ ಸ್ಫೋಟದ ಸದ್ದು ಕೇಳಲಿಕ್ಕೆ ಶುರು ಮಾಡ್ತು. ಊಟವನ್ನು ಮಾಡಿ ಅಲ್ಲಿಂದ ನಾವು ಇಮಿಡಿಯೇಟ್ ಆಗಿ ಹೊರಟ್ವಿ. ನಾವು ಮನೆಯಿಂದ ಹೊರಟ 10 ನಿಮಿಷಕ್ಕೆ ಸೀದಾ ನಮ್ಮ ಮನೆಗೆ ಬಂದು ಶೆಲ್ ಹೊಡೆದು ಈ ರೀತಿಯಾದಂಥ ಸಿಚುವೇಶನ್ ಕ್ರಿಯೇಟ್ ಆಯಿತು ಅನ್ನುವಂಥದ್ದು. ನೋಡಿ, ಮನೆಯವರು ಕೊಡೋ ಮಾಹಿತಿಗಳ ಪ್ರಕಾರ ಈ ಏನು ಮರ ಅಡ್ಡ ಬಿದ್ದಿದೆ, ಈ ಮರಕ್ಕೆ ಮೊದಲು ಬಂದು ಶೆಲ್ ತಗಲುತ್ತೆ. ಆ ತಗುಲಿದ ಹೊಡೆತಕ್ಕೆ ಮರ ಹಂಗಂಗೆ ಕೆಳಗಡೆ ಬಿದ್ದಿದೆ. ಅಲ್ಲಿಂದ ಸೀದಾ ಈ ಗೋಡೆಗೆ ಇಂಪ್ಯಾಕ್ಟ್ ಆಗಿರುವಂಥದ್ದು. ಆ ಗೋಡೆಗೆ ಇಂಪ್ಯಾಕ್ಟ್ ಆಗಿದ್ದರ ಪರಿಣಾಮ ಒಳಗಡೆ ಇಡೀ ಅಡುಗೆ ಮನೆ ಯಾವ ರೀತಿಯಾಗಿದೆ, ಯಾವ ಪರಿಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನು ನೀವು ಗಮನಿಸ್ಬೋದು. ಹೊರಗಡೆಯಿಂದಲೂ ಕೂಡ ಮನೆ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಅದನ್ನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಅಡುಗೆಯ ಮನೆಯ ಪರಿಸ್ಥಿತಿ ಈಗ ಸದ್ಯಕ್ಕೆ ಹೀಗೆ ಕಾಣಿಸ್ತಾ ಇದೆ. ಭಾಳ ದೊಡ್ಡ ಹಾನಿಯಾಗಿದೆ. ಮತ್ತು ಮನೆಯ ಅರ್ಧ ಪೋರ್ಷನ್ ಮಾತ್ರ ಇಲ್ಲಿ ಡ್ಯಾಮೇಜ್ ಆಗಿರುವಂಥದ್ದು, ಇನ್ನು ಅರ್ಧ ಪೋರ್ಷನ್ ಹಾಗೇ ಇದೆ. ಬಟ್ ಆ ಹಾಳಾದ ಅರ್ಧ ಪೋರ್ಷನ್ ಇದೆಯಲ್ಲ, ಅಲ್ಲಿ ಏನೂ ಕೂಡ ಉಳಿದಿಲ್ಲ, ಎಲ್ಲವೂ ಕೂಡ ನಾಶವಾಗಿ ಹೋಗಿರುವಂಥದ್ದನ್ನು ನೀವು ಗಮನಿಸ್ಬೋದು. ನೋಡಿ, ಈ ಪ್ರದೇಶದಲ್ಲಿ ಹೇಗಿದೆ ಅನ್ನುವಂಥದ್ದನ್ನು, ಎಲ್ಲವೂ ಕಿಟಕಿ, ವಿಂಡೋಗಳು, ಗಾಜುಗಳು ಎಲ್ಲವೂ ಕೂಡ ಪುಡಿ ಆಗಿ ಹೋಗಿರುವಂಥದ್ದನ್ನು ಗಮನಿಸ್ಬೋದು. ಇದು ಅಡುಗೆ ಮನೆಯ ಪರಿಸ್ಥಿತಿ. ಆದರೆ ಮತ್ತೊಂದು ಕಡೆ ನಾನು ನಿಮಗೆ ಇಲ್ಲಿರುವಂಥ ಒಂದು ಹಾಲ್ ಲೈಕ್ ಸಿಟ್ಟಿಂಗ್ ಏರಿಯಾ, ಇದು ಈ ಸಿಟ್ಟಿಂಗ್ ಏರಿಯಾದ ಪರಿಸ್ಥಿತಿನ ಕೂಡ ತೋರಿಸ್ತೀನಿ. ನೋಡಿ, ಸಿಟ್ಟಿಂಗ್ ಏರಿಯಾ ಒಳಗಡೆ ಸಂಪೂರ್ಣವಾಗಿ ಎಲ್ಲ ವಿಂಡೋಗಳ ಗಾಜುಗಳು ಪುಡಿಯಾಗಿ ಹೋಗಿದ್ದಾವೆ. ಈ ಕಟ್ಟಿಗೆಯಿಂದ ಮಾಡಿರುವಂಥ ಫ್ರೇಮ್ಗಳೇನಿರ್ತವೆ, ವಿಂಡೋ ಫ್ರೇಮ್ಗಳು, ಅವೆಲ್ಲವೂ ಕೂಡ ಏನಂತಾರೆ ನಲುಗುವ ಹಂತಕ್ಕೆ ಬಂದು ನಿಂತ್ಕೊಂಡಿದ್ದಾವೆ. ಸ್ವಲ್ಪ ಮುಟ್ಟಿದ್ರೂ ಕೂಡ ಅವು ಬಿದ್ದು ಹೋಗುವ ಹಂತಕ್ಕೆ ಬಂದಿದ್ದಾವೆ. ಸಂಪೂರ್ಣವಾಗಿ ಇಡೀ ಕೊಠಡಿ ಅಥವಾ ಕೋಣೆ ಏನಿದೆ ಇದು ಕೂಡ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಅಲ್ಲಿ ನೋಡ್ಬೋದು ದೊಡ್ಡದಾದಂಥ ರಂಧ್ರಗಳು ಬಿದ್ದು ಹೋಗಿದ್ದಾವೆ. ಈ ಪರಿಪ್ರಮಾಣದ ತೀವ್ರತೆಯಲ್ಲಿ ಈ ಒಂದು ಸ್ಥಳಕ್ಕೆ ಈ ಒಂದು ಶೆಲ್ ಬಂದು ತಗಲಿರುವಂಥದ್ದು. ಇನ್ನು ಮನೆಯ ಹೊರಗಡೆಯೂ ಕೂಡ ಸಾಕಷ್ಟು ಹಾನಿಯಾಗಿದೆ. ಅದನ್ನು ಕೂಡ ತೋರಿಸ್ತೀನಿ. ಪಿಲ್ಲರ್ಗಳೇ ಅದು ಒಡೆದು ಹೋಗುವಂಥದ್ದನ್ನು ನಾವು ಈ ಮನೆಯಲ್ಲಿ ಗಮನಿಸಿದ್ವಿ. ಅದನ್ನು ಕೂಡ ತೋರಿಸ್ತೀನಿ. ಅದಾದ ಬಳಿಕ ಮನೆಯವ್ರನ್ನ ಕೂಡ ಮಾತಾಡಿಸ್ತೀನಿ. ನೋಡಿ, ಇದು ಕೂಡ ಸಂಪೂರ್ಣವಾಗಿ ಹಾಳಾಗಿದೆ. ಇದ್ರ ಜೊತೆಗೆ ಮತ್ತೆ ಮುಂದೆ ಹೋದರೆ ನೋಡಿ, ಈ ಹೊರಭಾಗದ ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಸಂಪೂರ್ಣವಾಗಿ ಎಲ್ಲವೂ ಕೂಡ ನಾಶವಾಗಿ ಹೋಗಿರುವಂಥದ್ದು, ಧ್ವಂಸವಾಗಿ ಹೋಗಿರುವಂಥದ್ದು, ಶೀಟ್ಗಳು ಇವೆಲ್ಲವೂ. ನೋಡಿ, ಇದೊಂದು ಪಿಲ್ಲರು. ಈ ಪಿಲ್ಲರ್ನ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ಈ ಜಾಗಕ್ಕೆ ಬಂದು ಅದರದ್ದು ಒಂದು ಅವಶೇಷ ತಗುಲಿರುವಂಥದ್ದು. ಅದರ ಹೊಡೆತಕ್ಕೆ ಇದು ಮತ್ತೊಂದು ಕಡೆಗೆ ಹೋಗಿ ಬಿದ್ದಿದೆ. ಅದರ ತುಣುಕು ಕೆಳಗಡೆಯೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಸಾಕಷ್ಟು ದೊಡ್ಡ ಮಟ್ಟದ ಹಾನಿ ಈ ಮನೆಗೆ ಆಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇನ್ನು ಮತ್ತೊಂದು ಕಡೆಯೂ ಕೂಡ ನಾನು
ಈ ಮನೆಯ ಫ್ರಂಟ್ ಲೈನ್ ಆ ಭಾಗದಲ್ಲೂ ಕೂಡ ಏನಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಮುಂದಿನ ಹಂತದಲ್ಲಿ ನೀವು ನೋಡ್ಬೋದು. ಮನೆಯ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಆ ಪ್ರದೇಶವೂ ಕೂಡ ಸಾಕಷ್ಟು ಹಾಳಾಗಿದೆ. ನೋಡಿ ಇಲ್ಲೆಲ್ಲವೂ ಕೂಡ ಬೇರೆ ಬೇರೆ ಕಡೆಯಿಂದ ಬಂದಂಥ ವಸ್ತುಗಳು ಛಿದ್ರವಾಗಿ ಹೋಗಿದ್ದಾವೆ. ಇಲ್ಲೆಲ್ಲ ನೋಡ್ಬೋದು ಹೇಗಾಗಿದೆ ಪರಿಸ್ಥಿತಿ ಅನ್ನುವಂಥದ್ದು. ಇವ್ರ ಮನೆಯವರು ಊಟ ಮಾಡದೆ ಎದ್ದು ಹೋಗಿದ್ರೆ ಇದು ಬಂದು ಬಡೆದ ತೀವ್ರತೆ ಇದೆಯಲ್ಲ, ಈ ತೀವ್ರತೆಗೆ ಬಹುಶಃ 7 ಮಂದಿ ಸಾವನ್ನಪ್ತಿದ್ರೇನೋ ಅಷ್ಟು ಪರಿಪ್ರಮಾಣದ ತೀವ್ರತೆ ಈ ಶೆಲ್ನಲ್ಲಿತ್ತು. ಇನ್ನು ನಾನು ಆಗಲೇ ಹೇಳ್ತಿದ್ದೆ ಮನೆಯ ಆ ಶೆಲ್ ಬಂದು ಬಡಿದ ಜಾಗವನ್ನು ತೋರಿಸ್ತೀನಿ ಅಂತ. ನೋಡಿ ಈ ಪ್ರದೇಶ ಏನಿದೆ ಪೂರ್ತಿ ಇದಕ್ಕೆ ನೇರವಾಗಿ ಬಂದು ಶೆಲ್ ಬಂದು ಅಪ್ಪಳಿಸಿರುವಂಥದ್ದು. ಆ ಅಪ್ಪಳಿಸಿದಂತಹ ಪರಿಣಾಮದಿಂದಾಗಿ ಗೋಡೆಯ ಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಕಳೆದ 2-3 ದಿನಗಳಿಂದ ಭಾಳಷ್ಟು ಮನೆಗಳಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿ ಕೂಡ ಭಾಳಷ್ಟು ಭಿನ್ನವಾಗಿರಲಿಲ್ಲ. ಆ ಶೆಲ್ನ ಫೋರ್ಸ್ ರಭಸ ಎಷ್ಟು ಯಾವ ಪರಿಪ್ರಮಾಣದಲ್ಲಿ ಇದೆ ಅಂದರೆ ಅದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದರೆ ಗೊತ್ತಾಗುತ್ತೆ. ನಾನು ಈ ಮನೆಯವ್ರನ್ನ ಕೂಡ ಮಾತಾಡಿಸ್ತೀನಿ, ಅವ್ರು ಏನು ಹೇಳ್ತಾರೆ, ಅವರ ಯಾವಾಗ ಆಯಿತು ಏನಾಯಿತು ಅನ್ನುವಂಥದ್ದನ್ನು ಕೂಡ ನಾನು ಕೇಳ್ತೀನಿ. कब हुआ ये इंसिडेंट, क्या क्या डैमेज हुआ आपका? फ्राइडे नाइट हुआ सर। फ्राइडे नाइट की रात 9 बजे हम यहाँ पे इस किचन में खाना खा रहे थे। हम 7 मेंबर थे टोटल फैमिली के, यहाँ पे खाना खा रहे थे। तो अचानक से एक शल आके गिरा। यहाँ रिवर है साथ में, रिवर जैलम जिसे कहते हैं, उसके आसपास किंग गिरा और उसका जो साउंड का इफेक्ट था वो बहुत ज़्यादा था। तो उस चक्कर में हमने सोचा ये कहीं नज़दीक गिरा है, तो हम लोगों ने भागने की किया। जस्ट मूव हुए थे हम किचन से, इतने में दूसरा शल आया। अगर तरीके से गिरा। कहने की बात अगर यहाँ होते हम हमारे तो चिचड़ी उड़ जाते हैं, क्या पीस हो जाता हम। इसलिए 7 आदमी वहाँ खाना खा रहे थे, जो ही एक पड़ा ना उसके साउंड से हम भागे। हमने सोचा दूसरा गिरेगा, वो ना वही बात होगी, दूसरा भी गिर गया हमारे मकान के ऊपर, जिससे मकान डैमेज हो गया। अगर उस टाइम पे घर पे रहे तो घर पे रहते तो पीस हो जाती है। जिस किचन में हम खाना खा रहे थे वहीं पड़ा ना, वहीं पड़ा। सर आसपास में कितना घर को ऐसे इम्पैक्ट हुआ है? ये 4 घर और उन 4 घरों को हो गया है। ये इसी के छर्रे के साथ उनको डैमेज हो गया। अभी आप कहाँ रह रहे हैं, आपको गवर्नमेंट क्या सपोर्ट दे रहे हैं? देखो इस वक्त तो गवर्नमेंट ने एक ही हेल्प की हमारी, जो फैमिली हमारी बच्चे थे वो उधर ले गए बारामूला में, तो बाकी और फिलहाल तो हम यहाँ हैं। हमारी तो कोई सपोर्ट नहीं है इस वक्त, क्योंकि यहाँ शेल्टर नहीं है। ಇದಿಷ್ಟು ಇವ್ರು ಹೇಳ್ದಂಥ ಕತೆ. ಊಟ ಮಾಡಿ 10 ನಿಮಿಷ ಆಗಿತ್ತು. 10 ನಿಮಿಷದಲ್ಲಿ ಅವ್ರು ಹೊರಗಡೆ ಹೋಗಿದ್ರು. ಹೊರಗಡೆ ಹೋಗುವಂಥದ್ದು ಸ್ವಲ್ಪ ವಿಳಂಬ ಆಗಿದ್ರು ಕೂಡ ಅವರೇ ಹೇಳ್ತಾಯಿದ್ರು, ನಾವೆಲ್ಲ ಪೀಸ್ ಆಗಿ ಹೋಗಿರ್ತಿದ್ವಿ, ಅಷ್ಟು ವೇಗವಾಗಿ ಅಷ್ಟು ಶಕ್ತಿಶಾಲಿಯಾಗಿ ಬಂದು ಆ ಒಂದು ಶೆಲ್ ಇಲ್ಲಿ ಲ್ಯಾಂಡ್ ಆಗಿ ಸ್ಫೋಟಗೊಂಡಿರುವಂಥದ್ದು. ಇದು ಸದ್ಯಕ್ಕೆ ಗಡಿಭಾಗಗಳ ಜನರ ಪರಿಸ್ಥಿತಿ. ಮನೆಗಳನ್ನು ಕಳ್ಕೊಂಡಿದ್ದಾರೆ, ಆಶ್ರಯ ಇಲ್ಲದೆ ಪರದಾಡುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದ್ದಾವೆ. ಪಾಕಿಸ್ತಾನ ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿರೋದ್ರಿಂದ ಭಾರತದಲ್ಲಾಗಿರುವಂತಹ ಇದರಲ್ಲೂ ಕೂಡ ಕಾಶ್ಮೀರದ ಗಡಿ ಪ್ರದೇಶಗಳಲ್ಲಾಗಿರುವಂಥ ಪರಿಣಾಮಗಳು ಏನು ಅನ್ನುವಂಥದ್ದನ್ನು ನಿಮಗೆ ಪಬ್ಲಿಕ್ ಟಿವಿ ಕಟ್ಟಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡಗುಂದಿ, ಪಬ್ಲಿಕ್ ಟಿವಿ, ಗಿಂಬಲ್.